ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋಲಿ ಹಾಸ್ಪಿಟಲ್ನಲ್ಲಿ, ಕ್ಲಿನಿಕ್ ಅಥವಾ ಮೆಡಿಕಲ್ ಶಾಪ್ನಲ್ಲಿ ತುಂಬ ಕಾಮನ್ ಆಗಿ ಯೂಸ್ ಮಾಡುವಂಥ 36 ಮೆಡಿಸಿನ್ಸ್ಗಳ ನೇಮ್ ಮತ್ತು ಅವುಗಳ ಯೂಸಸ್ ಬಗ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಎಲ್ಲನೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲನೇ ಮೆಡಿಸಿನ್ ಬಂದು ಪ್ಯಾರಾಸಿಟಮಾಲ್. ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡಿರುವಂಥದ್ದು. ಜ್ವರ ಮತ್ತು ಬಾಡಿ ಪೇನ್ ಕಡಿಮೆ ಮಾಡೋದಕ್ಕೆ ಈ ಒಂದು ಮೆಡಿಸಿನ್ಸ್ನ ಬಳಸಲಾಗುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಡೋಲೋ 650. ಜ್ವರ, ತಲೆನೋವು ಮತ್ತು ವೈರಲ್ ಇನ್ಫೆಕ್ಷನ್ ಟೈಮಲ್ಲಿ ಕಾಮನ್ ಆಗಿ ಡಾಕ್ಟರ್ ಈ ಒಂದು ಮೆಡಿಸಿನ್ಸ್ನ ಪ್ರಿಸ್ಕ್ರೈಬ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಕ್ರೋಸಿನ್ ಕೂಡ ಜ್ವರ ಮತ್ತು ಮೈಲ್ಡ್ ಪೇನ್ಗೆ ಯೂಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಐಬುಪ್ರೊಫೆನ್. ಈ ಒಂದು ಐಬುಪ್ರೊಫೆನ್ ಮೆಡಿಸಿನ್ನ ಊತಕ್ಕೆ, ಬಾಡಿ ಪೇನ್ಗೆ, ಮಸಲ್ ಪೇನ್ಗೆ ಯೂಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಮೆಫ್ಟಲ್ ಸ್ಪ್ಯಾಸ್. ಈ ಮೆಡಿಸಿನ್ನ ಹೊಟ್ಟೆ ನೋವಿಗೆ, ಪೀರಿಯಡ್ಸ್ನಲ್ಲಿ ಬರುವಂಥ ನೋವು ಮತ್ತು ಸೆಳೆತಕ್ಕೆ ಈ ಒಂದು ಟ್ಯಾಬ್ಲೆಟ್ನ ಬಳಸಲಾಗುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ರ್ಯಾಂಟ್ಯಾಕ್. ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡಿರ್ತೀರ. ಗ್ಯಾಸ್ಟ್ರಿಕ್ಗೆ, ಅಲ್ಸರ್ ಸಿಂಪ್ಟಮ್ಸ್ ಇದ್ದರೆ ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಮೆಡಿಸಿನ್ ಬಂದು ಪ್ಯಾಂಡಿ. ಈ ಮೆಡಿಸಿನ್ನ ಗ್ಯಾಸ್ಟ್ರಿಕ್, ವಾಕರಿಕೆ, ನಿಮಗೇನಾದರೂ ವಾಮಿಟಿಂಗ್ ಫೀಲ್ ಆಗ್ತಿದ್ರೆ ಈ ಒಂದು ಟ್ಯಾಬ್ಲೆಟ್ನ ಬಳಸಬಹುದು. ನೆಕ್ಸ್ಟ್ ಮೆಡಿಸಿನ್ ಬಂದು ಪ್ಯಾಂಟೋಪ್ರಜಾಲ್. ಅಸಿಡಿಟಿಗೆ, ಗ್ಯಾಸ್ಟ್ರಿಕ್ಗೆ, ಹಾರ್ಟ್ ಬರ್ನ್ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡುವಂಥ ಟ್ಯಾಬ್ಲೆಟ್. ನೆಕ್ಸ್ಟ್ ಮೆಡಿಸಿನ್ ಬಂದು ಆಂಡನ್ಸೆಟ್ರಾಲ್. ವಾಕರಿಕೆ ಮತ್ತು ವಾಂತಿನ ಸ್ಟಾಪ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಸಿಟ್ರಿಸಿನ್. ಅಲರ್ಜಿ ಪ್ರಾಬ್ಲಮ್ಸ್ಗೆ, ಶೀನು ಇಂಥದ್ದು, ಕಣ್ಣಿನಲ್ಲಿ ನೀರು ಬರ್ತಿದ್ರೆ ಕಡಿತಕ್ಕೆ ಈ ಒಂದು ಮೆಡಿಸಿನ್ನ ಬಳಸಲಾಗುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಲಿವೋಸಿಟ್ರಿಸಿನ್. ಕೋಲ್ಡ್ ಅಲರ್ಜಿ ಮತ್ತು ಚರ್ಮದ ಕಡಿತಕ್ಕೆ ಕಾಮನ್ ಆಗಿ ಯೂಸ್ ಮಾಡುವಂಥ ಮೆಡಿಸಿನ್ ಇದು. ನೆಕ್ಸ್ಟ್ ಮೆಡಿಸಿನ್ ಬಂದು ಅಜಿಥ್ರೊಮೈಸಿನ್. ಇದು ಒಂದು ಆ್ಯಂಟಿಬಯೋಟಿಕ್ ಮೆಡಿಸಿನು. ಬ್ಯಾಕ್ಟೀರಿಯಾದ ಸೋಂಕಿಗೆ ಈ ಒಂದು ಮೆಡಿಸಿನ್ಸ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಅಮಾಕ್ಸಿಸಿಲಿನ್. ಇದು ಕೂಡ ಆ್ಯಂಟಿಬಯೋಟಿಕ್ ಮೆಡಿಸಿನ್. ಇದನ್ನು ಗಂಟಲಿನ ಸೋಂಕಿಗೆ, ಕಿವಿಯ ಸೋಂಕಿಗೆ, ಹಲ್ಲಿನ ಸೋಂಕಿಗೆ ಯೂಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಅಗ್ಯುಮೆಂಟಿನ್. ಇದು ಒಂದು ಕೂಡ ಆ್ಯಂಟಿಬಯೋಟಿಕ್ ಮೆಡಿಸಿನ್. ಸ್ಟ್ರಾಂಗ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಡಾಕ್ಟರ್ ಈ ಒಂದು ಮೆಡಿಸಿನ್ಸ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಮೆಟ್ರೋನಿಡಜೋಲ್. ಹೊಟ್ಟೆಯ ಸೋಂಕಿಗೆ ಮತ್ತು ಬೇದಿಗೆ ಈ ಒಂದು ಮೆಡಿಸಿನ್ಸ್ನ ಬಳಸಲಾಗುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ORS. ಡಿಹೈಡ್ರೇಷನ್ನ ಅವಾಯ್ಡ್ ಮಾಡೋದಕ್ಕೆ ORSನ ಕಾಮನ್ ಆಗಿ ಯೂಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಜಿಂಕ್ ಟ್ಯಾಬ್ಲೆಟ್ಸ್. ಬೇದಿ ಇರುವಾಗ ಎಸ್ಪೆಷಲಿ ಮಕ್ಕಳಿಗೆ ಈ ಒಂದು ಜಿಂಕ್ನ ಉಪಯೋಗಿಸಲಾಗುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ವಿಟಮಿನ್ ಸಿ. ಇಮ್ಯುನಿಟಿ ಪವರ್ ಇಂಪ್ರೂವ್ ಮಾಡೋದಕ್ಕೆ ಯೂಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ವೈಟಮಿನ್ D3. ಬಲವಾದ ಮೂಳೆಗಳಿಗೆ ಮತ್ತು ವೈಟಮಿನ್ ಡಿಫಿಷಿಯನ್ಸಿ ಇದ್ದರೆ ಯೂಸ್ ಮಾಡ್ತಾರೆ. ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಇಬ್ಬರು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಮೆಡಿಸಿನ್ ಬಂದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್. ಇದು ಕೂಡ ಬಲವಾದ ಮೂಳೆಗಳಿಗೆ ಮತ್ತು ಕ್ಯಾಲ್ಶಿಯಂ ಡಿಫಿಷಿಯನ್ಸಿಗೆ ಯೂಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಐರನ್ ಟ್ಯಾಬ್ಲೆಟ್ಸ್. ದೇಹದಲ್ಲಿ ರಕ್ತ ಕಡಿಮೆ ಇದ್ದರೆ ಅನಿಮಿಯಾಗೆ ಯೂಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಶೆಲ್ಕಾಲ್. ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಆಗಿ ಕಾಮನ್ ಆಗಿ ಯೂಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಬಿ ಕಾಂಪ್ಲೆಕ್ಸ್. ಇದು ಒಂದು ವೈಟಮಿನ್ ಬಿ ಕಾಂಪ್ಲೆಕ್ಸ್ ಸಪ್ಲಿಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಬೆನಡ್ರೈಲ್ ಸಿರಪ್. ಕೋಲ್ಡ್ ಮತ್ತು ಕೆಮ್ಮಿಗೆ ಬಳಸಲಾಗುತ್ತೆ. ನೆಕ್ಸ್ಟ್ ಬಂದು ಆಸ್ಕೋರಿಲ್ ಸಿರಪ್. ಕೆಮ್ಮು ಮತ್ತು ಕಫಾನ ರಿಮೂವ್ ಮಾಡೋದಕ್ಕೆ ಬಳಸಲಾಗುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಆಂಬ್ರಾಕ್ಸಲ್. ಎದೆಯಲ್ಲಿ ಕಫ ಕಟ್ಟಿದ್ರೆ ಈ ಒಂದು ಮೆಡಿಸಿನ್ಸ್ನ ಯೂಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಬಂದು ಸೆಲೈನ್ ನೇಸಲ್ ಡ್ರಾಪ್. ಮೂಗು ಕಟ್ಟಿದ್ರೆ ಕ್ಲಿಯರ್ ಮಾಡೋದಕ್ಕೆ ಬಳಸಲಾಗುತ್ತೆ. ಮಕ್ಕಳಿಗೆ ಈ ಒಂದು ಮೆಡಿಸಿನ್ಸ್ನ ಬಳಸಲಾಗುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಆಟ್ರಿವಿನ್ ನೇಸಲ್ ಡ್ರಾಪ್ಸ್. ಕಟ್ಟಿರುವಂಥ ಮೂಗನ್ನು ಟೆಂಪರರಿಯಾಗಿ ರಿಲೀಫ್ ಮಾಡೋದಕ್ಕೆ ಯೂಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಬಂದು ಬೆಟಾಡಿನ್. ಗಾಯನ ಕ್ಲೀನ್ ಮಾಡೋದಕ್ಕೆ ಒಂದು ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನ್ ಇದು. ನೆಕ್ಸ್ಟ್ ಮೆಡಿಸಿನ್ ಬಂದು ಸೊಫ್ರಾಮೈಸಿನ್. ಸಣ್ಣ ಗಾಯಕ್ಕೆ, ಕಟ್ಸ್ಗೆ ಬಳಸುವಂಥ ಒಂದು ಆಯಿಂಟ್ಮೆಂಟ್ ಆಗಿರುತ್ತೆ ಇದು. ನೆಕ್ಸ್ಟ್ ಮೆಡಿಸಿನ್ ಬಂದು ಸಿಲ್ವರೆಕ್ಸ್ ಕ್ರೀಮ್. ಸುಟ್ಟಿರುವಂಥ ಗಾಯಕ್ಕೆ ಬಳಸುವಂಥ ಕ್ರೀಮ್. ನೆಕ್ಸ್ಟ್ ಬಂದು ಕ್ಲೋಟ್ರಿಮಜೋಲ್ ಕ್ರೀಮ್. ಫಂಗಲ್ ಸೋಂಕಿಗೆ ಮತ್ತು ಕಡಿತಕ್ಕೆ ಬಳಸಲಾಗುತ್ತೆ. ನೆಕ್ಸ್ಟ್ ಬಂದು ಕ್ಯಾಂಡಿಡ್ ಪೌಡರ್. ಫಂಗಲ್ ಸೋಂಕನ್ನು ತಡೆಗಟ್ಟೋದಕ್ಕೆ ಬಳಸಲಾಗುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಡೈಸಿನ್. ಅಸಿಡಿಟಿ ಮತ್ತು ಗ್ಯಾಸ್ ಸಮಸ್ಯೆಗೆ ಬೇಗ ರಿಲೀಫ್ ಮಾಡುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಜೆಲಸಿಲ್. ಹಾರ್ಟ್ ಬರ್ನ್ ಆ್ಯಂಡ್ ಗ್ಯಾಸ್ಟ್ರಿಕ್ ಇರಿಟೇಷನ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ಮೆಡಿಸಿನ್ಸ್ನ ಬಳಸಲಾಗುತ್ತೆ. ನೆಕ್ಸ್ಟ್ ಮೆಡಿಸಿನ್ ಬಂದು ಇನ್ಸುಲಿನ್. ಈ ಮೆಡಿಸಿನ್ನ ಡಯಾಬಿಟಿಸ್ ಪೇಷಂಟ್ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಇನ್ಸುಲಿನ್ನ ಬಳಸಲಾಗುತ್ತೆ. ಇದಿಷ್ಟು ನಮ್ಮ ಡೈಲಿ ಲೈಫ್ನಲ್ಲಿ ತುಂಬ ಕಾಮನ್ ಆಗಿ ಕೇಳುವಂಥ ಮೆಡಿಸಿನ್ಸ್ ಮತ್ತು ಅದರ ಉಪಯೋಗಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಡಾಕ್ಟರ್ ಕನ್ಸಲ್ಟ್ ಮಾಡ್ದೇನೆ ಯಾವುದೇ ಮೆಡಿಸಿನ್ಸ್ನ ಯೂಸ್ ಮಾಡಬೇಡಿ. ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.